ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ರೂಟ್ಸ್ ಇನ್ಸ್ಟಿಟ್ಯೂಟ್. ಸೊ ಇವತ್ತಿನ ಒಂದು ವಿಡಿಯೋ ನಮಗೆ ಎಕ್ಸ್ಪೆಷಲಿ ರೂಟ್ಸ್ ಇನ್ಸ್ಟಿಟ್ಯೂಟ್ ಈ ಒಂದು ಟೀಮ್ಗೆ ತುಂಬ ಇಂಪಾರ್ಟೆಂಟ್ ಆದೊಂದು ವಿಡಿಯೋ. ಯಾಕೆಂದರೆ ನಾವು ಜಸ್ಟ್ ರೀಸೆಂಟ್ಲಿ ಈ ವೀಕಲ್ಲಿ 1000 ಸಬ್ಸ್ಕ್ರೈಬರ್ಸ್ನ ಕ್ರಾಸ್ ಮಾಡಿದ್ದೇವೆ. ಸೊ ಥ್ಯಾಂಕ್ ಯು ಎಲ್ರಿಗೂ. ಎಲ್ಲರೂ ಯಾರು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಎಲ್ರಿಗೂ ಹಾರ್ಟ್ಲಿ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ನನ್ನ ಟೀಮ್ನ ಪರವಾಗಿಯೂ ನನ್ನ ಧನ್ಯವಾದಗಳು. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಮ್ಮ ಒಂದು ಇನ್ಸ್ಟಿಟ್ಯೂಟ್ ರೂಟ್ಸ್ ಇನ್ಸ್ಟಿಟ್ಯೂಟ್ನ ಒಂದು ಡೀಟೇಲ್ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡ್ತೇನೆ. ನಮ್ಮ ಇನ್ಸ್ಟಿಟ್ಯೂಟ್ನ ಮೇನ್ ಮೋಟೋ ಏನು, ನಾವು ಯಾವ ಕೋರ್ಸ್ ರಿಲೇಟೆಡ್ ಟ್ರೈನಿಂಗ್ನ ಪ್ರೊವೈಡ್ ಮಾಡ್ತೇವೆ, ನೆಕ್ಸ್ಟ್ ನಮ್ಮ ಫ್ಯೂಚರ್ ಗುರಿಗಳೇನು, ಸೊ ಇದ್ರ ಬಗ್ಗೆ ಒಂದು ಕಂಪ್ಲೀಟ್ ಆದ ಇನ್ಫಾರ್ಮೇಷನ್ ಕೊಡ್ತೇನೆ. ಅದರ ಜೊತೆ ಕಾಮನ್ ಆಗಿ ಕ್ಯಾರಿಯರ್ ರಿಲೇಟೆಡ್ ಏನು ಕ್ವಶನ್ಸ್ಗಳಿದೆ, ಕಾಮನ್ ಕ್ವಶನ್ಸ್ಗಳು, ಸೊ ಅದನ್ನು ಸಹ ನಾನು ಈ ಒಂದು ವಿಡಿಯೋ ಥ್ರೂ ಆನ್ಸರ್ ಮಾಡ್ತೇನೆ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ. ಸಪೋಸ್ ನೀವೊಂದು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ಹೆಸರು ರಾಕೇಶ್ ಜೆ ಶೆಟ್ಟಿಗಾರ್. ಸೊ ನಾನು ರೂಟ್ಸ್ ಇನ್ಸ್ಟಿಟ್ಯೂಟ್ ಈ ಒಂದು ಸಂಸ್ಥೆಯ ಸಂಸ್ಥಾಪಕ. ಸೊ ರೂಟ್ಸ್ ಇನ್ಸ್ಟಿಟ್ಯೂಟ್ ಬಂದುಬಿಟ್ಟು ಅಫಿಷಿಯಲ್ ಆಗಿ 2017ರಲ್ಲಿ ಶುರುವಾಯಿತು. ಸೊ ನನಗೆ ಮೇನಾಗಿ ಕಂಪ್ಯೂಟರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಈ ಒಂದು ಸೆಕ್ಟರಲ್ಲಿ ಮೋರ್ ದೆನ್ 10 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ. ನಾನು ಅಂದರೆ 2011ಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದೆ ಮೂಡಬಿದ್ರೆ ಅನ್ನುವಂಥ ಒಂದು ಸಿಟಿಯಲ್ಲಿ. ಸೊ ನನ್ನ ಒಂದು ಕ್ವಾಲಿಫಿಕೇಷನ್ ಬಂದುಬಿಟ್ಟು ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಆಗಿದೆ. ಸೊ ನಾನು ಮೂಲತಃ ಉಡುಪಿ ಅವನು. ಸೊ ಇವಾಗ ಕರೆಂಟ್ಲಿ ನಮ್ಮ ಮೇನ್ ಹೆಡ್ ಆಫೀಸ್ ಏನಿದೆ ಅದು ಉಡುಪಿಯಲ್ಲಿದೆ. ಸೊ ನಿಮಗೆ ಇದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ಸ್ ಬೇಕಿದ್ರೆ ಪ್ಲೀಸ್ ನಮ್ಮ ವೆಬ್ಸೈಟ್ಗೆ ವಿಸಿಟ್ ಆಗಿ www.rootsinstitute.in. ಸೊ ನಮ್ಮ ಒಂದು ಇನ್ಸ್ಟಿಟ್ಯೂಟಲ್ಲಿ ನಾವು ಮೇನಾಗಿ 4 ಸಬ್ಜೆಕ್ಟ್ ಮೇಲೆ ಫೋಕಸ್ ಮಾಡ್ತಾ ಇದ್ದೇವೆ. 4 ಸಬ್ಜೆಕ್ಟಲ್ಲಿ ಟ್ರೈನಿಂಗ್ನ ಪ್ರೊವೈಡ್ ಮಾಡ್ತಾ ಇದ್ದೇವೆ. ಸೊ ಫಸ್ಟಿಗೆ ಬಂದುಬಿಟ್ಟು SAPಯಲ್ಲಿ ಮೇನಾಗಿ ನಾವು ಫೈನಾನ್ಷಿಯಲ್ ಅಕೌಂಟಿಂಗ್ ಮತ್ತು ಕಂಟ್ರೋಲಿಂಗ್ ಮತ್ತು ಮೆಟೀರಿಯಲ್ ಮ್ಯಾನೇಜ್ಮೆಂಟ್ ಈ ಒಂದು ಮಾಡೆಲ್ನ ಮೇನಾಗಿ ಟ್ರೈನಿಂಗ್ ಪ್ರೊವೈಡ್ ಮಾಡ್ತೇವೆ. ಸೊ ಅದ್ರ ನಂತರ ಬರುವಂಥದ್ದು ಪ್ರಾಕ್ಟಿಕಲ್ ಅಕೌಂಟಿಂಗ್ ಮತ್ತು ಕಂಟ್ರೋಲಿಂಗ್. ಸೊ ಅಕೌಂಟಿಂಗ್ ಮತ್ತು ಕಂಟ್ರೋಲಿಂಗಲ್ಲಿ ಮೇನಾಗಿ ಟ್ಯಾಲಿ ಪ್ರೈಮ್, ಅಡ್ವಾನ್ಸ್ ಎಕ್ಸೆಲ್, GST, IT ರಿಟರ್ನ್ಸ್, PF ಕ್ಯಾಲ್ಕುಲೇಷನ್ಸ್, TDS. ಸೊ ಈ ಎಲ್ಲ ಕೋರ್ಸಸ್ಗಳನ್ನ ಪ್ರಾಕ್ಟಿಕಲ್ ಆಗಿ ಟ್ರೈನಿಂಗ್ ಪ್ರೊವೈಡ್ ಮಾಡ್ತಾ ಇದ್ದೇವೆ. ನೆಕ್ಸ್ಟ್ ಬಂದುಬಿಟ್ಟು ಮೇನ್ ನಮ್ಮ ಒಂದು ಕೋರ್ಸ್ ಬಂದುಬಿಟ್ಟು ಡಿಜಿಟಲ್ ಮಾರ್ಕೆಟಿಂಗ್. ಸೊ ಡಿಜಿಟಲ್ ಮಾರ್ಕೆಟಿಂಗ್ ಟ್ರೈನಿಂಗ್ನು ನಾವು ಪ್ರೊವೈಡ್ ಮಾಡ್ತಾ ಇದ್ದೇವೆ. ಆಮೇಲೆ ಗ್ರಾಫಿಕ್ ಡಿಸೈನಿಂಗ್. ಸೊ ಇದು ನಮ್ಮದು ಮೇನ್ 4 ಕೋರ್ಸಸ್ಗಳು ನಮ್ಮ ಇನ್ಸ್ಟಿಟ್ಯೂಟಲ್ಲಿ ನಾವು ಆಫ್ಲೈನ್ ಆ್ಯಸ್ ವೆಲ್ ಆಸ್ ಆನ್ಲೈನ್ ಟ್ರೈನಿಂಗ್ನ ಪ್ರೊವೈಡ್ ಮಾಡ್ತಾ ಇದ್ದೇವೆ. ಸೊ ಇದರ ಬಗ್ಗೆ ಒಂದು ಡೀಟೇಲ್ ಆದ ಒಂದು ಕೋರ್ಸ್ ಡೀಟೇಲ್ಸ್ ಇರ್ಬೋದು, ಅವರೆಲ್ಸ್ ಸಿಲೆಬಸ್ನ ನಾನು ಬೇಕಾದರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಅಟ್ಯಾಚ್ ಮಾಡಿರ್ತೇನೆ. ಸೊ ನಮ್ಮ ಒಂದು ಇನ್ಸ್ಟಿಟ್ಯೂಟ್ನ ಒಂದು ಮೇನ್ ಏನು ಸ್ಟ್ರೆಂತ್ ಏನು, ನಮ್ಮ ಮೇನ್ ಮೋಟಿವ್ ಏನು ಅನ್ನುವಂಥದ್ದು. ಸೊ ನಾವು ಮೇನಾಗಿ ಕರೆಂಟ್ ಮಾರ್ಕೆಟಲ್ಲಿ ಯಾವುದು ಟ್ರೆಂಡ್ ಇದೆ, ಯಾವುದು ಹೈ ಸ್ಕೋಪ್ ಇದೆ ಅಂಥ ಕೋರ್ಸಸ್ನ ಆದಷ್ಟು ನಾವು ಟ್ರೈನಿಂಗ್ನ ಪ್ರೊವೈಡ್ ಮಾಡಲಿಕ್ಕೆ ಇಷ್ಟಪಡ್ತೇವೆ. ಆಮೇಲೆ ಮೇನಾಗಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಟ್ರೈನಿಂಗ್ ಆಗಿರಬೇಕು. ಸೊ ನೋಡಿ, ಮೇನಾಗಿ ಟ್ರೈನಿಂಗ್ ಎಲ್ಲ ಇನ್ಸ್ಟಿಟ್ಯೂಟ್ಗಳು ಪ್ರೊವೈಡ್ ಮಾಡ್ತೇವೆ. ನಮ್ಮ ಇನ್ಸ್ಟಿಟ್ಯೂಟ್ ಯುನೀಕ್ ಯಾಕಂದರೆ ನಾವು ಆದಷ್ಟು ಇಂಡಸ್ಟ್ರಿ ಎಕ್ಸ್ಪರ್ಟ್ ಟ್ರೈನರ್ನ ತಗೊಂಬಂದು ಟ್ರೈನಿಂಗ್ನ ಪ್ರೊವೈಡ್ ಮಾಡ್ತೇವೆ. ನೆಕ್ಸ್ಟ್ ನಮ್ಮ ಇನ್ನೊಂದು ಮೇನ್ ಸ್ಟ್ರೆಂತ್ ಬಂದುಬಿಟ್ಟು ನಾವು ನಮ್ಮದೇ ಆದ ಒಂದು ಪ್ಲೇಸ್ಮೆಂಟ್ ಯೂನಿಟ್ನ ಇಟ್ಕೊಂಡಿದ್ದೇವೆ. ಸೊ ನಮ್ಮ ಸ್ಟೂಡೆಂಟ್ಸ್ಗೆ ಆದಷ್ಟು ನಾವು ಪ್ಲೇಸ್ಮೆಂಟ್ ಸಪೋರ್ಟ್ನ ಪ್ರೊವೈಡ್ ಮಾಡ್ತೇವೆ. ಸೊ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗಳನ್ನ ನಾವು ಕಂಡಕ್ಟ್ ಮಾಡ್ತೇವೆ. ಲೈಕ್ ಸ್ಕಿಲ್ ಡೆವಲಪ್ಮೆಂಟ್ ವರ್ಕ್ಶಾಪ್ಸ್ ಇರ್ಬೋದು, ಇಂಟರ್ವ್ಯೂ ಫೇಸಿಂಗ್ ಸ್ಕಿಲ್ಸ್ಗಳ ಬಗ್ಗೆ ವರ್ಕ್ಶಾಪ್ಸ್ ಇರ್ಬೋದು. ಈ ರೀತಿ ಬೇರೆ ಬೇರೆ ವರ್ಕ್ಶಾಪ್ಸ್ಗಳನ್ನ ನಾವು ಕ್ರಿಯೇಟ್ ಮಾಡ್ತೇವೆ. ಮತ್ತು ನಾವು ಆದಷ್ಟು ಇವಾಗ ಕರೆಂಟ್ಲಿ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸಲ್ಲಿ ನಮ್ಮ ಒಂದು ಪ್ರೆಸೆನ್ಸ್ ಕ್ರಿಯೇಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೇವೆ. ಸೊ ನಿಮಗೆ ಆಫ್ಲೈನ್ ಇರ್ಬೋದು ಆರ್ ಎಲ್ಸ್ ಆನ್ಲೈನ್ ಯಾವುದೇ ಒಂದು ಈ ಕೋರ್ಸಸ್ ಲೈಕ್ SAP ಇರ್ಬೋದು, ಪ್ರಾಕ್ಟಿಕಲ್ ಅಕೌಂಟಿಂಗ್ ಮತ್ತು ಟ್ಯಾಕ್ಸೇಷನ್, ಡಿಜಿಟಲ್ ಮಾರ್ಕೆಟಿಂಗ್ ಆ್ಯಂಡ್ ಗ್ರಾಫಿಕ್ ಡಿಸೈನಿಂಗ್, ಈ ಒಂದು ಕೋರ್ಸಸ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ಪ್ಲೀಸ್ ಇಲ್ಲಿ ಕೆಳಗಡೆ ಮೆನ್ಷನ್ ಮಾಡಿರುವ ಕಾಂಟ್ಯಾಕ್ಟ್ ನಂಬರ್ ಮೇಲೆ ಕಾಲ್ ಮಾಡಿ, ಮತ್ತು ಇಲ್ಲದಿದ್ದರೆ ನಮ್ಮ ವೆಬ್ಸೈಟ್ಗೆ ವಿಸಿಟ್ ಮಾಡಿಕೊಂಡು ನಿಮಗೆ ಅಲ್ಲಿಂದ ಎಲ್ಲ ಇನ್ಫಾರ್ಮೇಷನ್ಸ್ಗಳು ಸಿಗುತ್ತೆ.
ಓಕೆ, ಸೊ ನೆಕ್ಸ್ಟ್ ಇವಾಗ ಮೇನಾಗಿ ನಾವು ಈ ಒಂದು ಚಾನಲ್ ಕ್ರಿಯೇಟ್ ಮಾಡಲಿಕ್ಕೆ ಮೇನಾಗಿರುವಂಥ ಒಂದು ಉದ್ದೇಶ ಏನು ಅನ್ನುವಂಥದ್ದು. ನಾವು ಈ ಒಂದು ಚಾನಲ್ ಥ್ರೂ ಆದಷ್ಟು ಕ್ಯಾರಿಯರ್ ಓರಿಯೆಂಟೆಡ್ ಕೋರ್ಸಸ್ಗಳ ಬಗ್ಗೆ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡ್ತಾ ಇದ್ದೇವೆ. ಸೊ ಇವಾಗದ್ದು ಕರೆಂಟ್ ಮಾರ್ಕೆಟಲ್ಲಿ ಹೈಲಿ ಟ್ರೆಂಡಲ್ಲಿರುವಂತಹ ಒಂದು ಕ್ಯಾರಿಯರ್ ಅಪರ್ಚುನಿಟೀಸ್ ಬಗ್ಗೆ, ಅದರ ಒಂದು ಸ್ಕೋಪ್ ಬಗ್ಗೆ, ಆಮೇಲೆ ಮೇ ಬಿ ಒಬ್ಬ ಲೈಕ್ ಫ್ರೆಷರ್ಗೆ ಇರ್ಬೋದು ಯಾವ ರೀತಿ ಅವನೊಂದು ಕ್ಯಾರಿಯರ್ನ ಸ್ಟಾರ್ಟ್ ಮಾಡ್ಬೋದು, ಯಾವ ರೀತಿ ಬಿಲ್ಡ್ ಮಾಡ್ಬೋದು. ಅದೇ ಒಬ್ಬ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಗಾದರೆ ಅವನಿಗೆ ಯಾವ ರೀತಿ ಅವನು ನೆಕ್ಸ್ಟ್ ಲೆವೆಲ್ಗೆ ಮೂವ್ ಆಗ್ಬೋದು. ಈ ರೀತಿ ರಿಲೇಟೆಡ್ ಇನ್ಫಾರ್ಮೇಷನ್ಸ್ ವೀಡಿಯೋಸ್ಗಳನ್ನ ನಾವು ಒಂದು ಈ ಚಾನಲ್ನ ಥ್ರೂ ಕ್ರಿಯೇಟ್ ಮಾಡಲಿಕ್ಕೆ ಟ್ರೈ ಮಾಡ್ತೇವೆ. ನೆಕ್ಸ್ಟ್ ಅದರ ಜೊತೆ ಕೆಲವೊಂದು ಕೋರ್ಸಸ್ಗಳು ಯಾವುದು ನಾವು ಎಕ್ಸ್ಪರ್ಟ್ ಆಗಿದ್ದೇವೆ, ನಾವು ಟ್ರೈನಿಂಗ್ ಪ್ರೊವೈಡ್ ಮಾಡ್ತಾ ಇದ್ದೇವೆ, ಅದರ ಒಂದು ಟ್ರೈನಿಂಗ್ ವೀಡಿಯೋಸ್ಗಳನ್ನ ಸಹ ನಾವು ಪ್ರೊವೈಡ್ ಮಾಡ್ತಾ ಇದ್ದೇವೆ. ಸೊ ಯಾರಿಗೆ ಲೈಕ್ ಯಾವುದೇ ಒಂದು ಕೋರ್ಸ್, ಎಕ್ಸಾಂಪಲ್ಗೆ ಗ್ರಾಫಿಕ್ ಡಿಸೈನಿಂಗ್ ಕಲಿಬೇಕು ಅಂತಿದ್ರೆ ಈ ಒಂದು ಕೋರ್ಸ್ ಸಪೋಸ್ ಅವ್ನಿಗೆ ಯಾವುದೇ ನಾಲೆಜ್ ಇಲ್ಲ, ಅವನಿಗೆ ಮಾಡ್ಬೋದಾ, ಮತ್ತು ಬೇಸಿಕ್ ಏನು ಕೋರ್ಸ್ ಇನ್ಫಾರ್ಮೇಷನ್ಸ್ ಟ್ರೈನಿಂಗ್ನ ನಾವು ಪ್ರೊವೈಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೇವೆ. ನಮಗೆ ಏನಂದರೆ ಮೇಯ್ನಾಗಿ ಸ್ಟೂಡೆಂಟ್ಸ್ಗಳಿಗೆ ಪ್ರಾಪರ್ ಆದ ಕ್ಲಾರಿಟಿ ಸಿಗಬೇಕು. ಅವರ ಒಂದು ಸ್ಟ್ರೆಂತ್ ಏನು, ಅವರ ಒಂದು ಕ್ವಾಲಿಫಿಕೇಷನ್ ಬೇಸಿಸಲ್ಲಿ ಯಾವುದೆಲ್ಲ ಕೋರ್ಸಸ್ನ ಮಾಡಿದರೆ ಅವ್ರಿಗೆ ಒಂದು ಫ್ಯೂಚರ್ಗೆ ಹೆಲ್ಪ್ ಆಗ್ತದೆ. ಈ ರೀತಿಯಾದ ಒಂದು ಹಾನೆಸ್ಟ್ ಆದ ಒಂದು ನಾವು ಫೀಡ್ಬ್ಯಾಕ್ನ ಕೊಡಲಿಕ್ಕೆ ನಾವು ಈ ಒಂದು ಚಾನಲ್ ಥ್ರೂ ನಾವು ಪ್ರಯತ್ನ ಪಡ್ತಾ ಇರ್ತೇವೆ. ಓಕೆ, ಸೊ ಫ್ರೆಂಡ್ಸ್, ಸೊ ಇವಾಗ ಮೇನಾಗಿ ನಾವೇನು ವೀಡಿಯೋಸ್ಗಳನ್ನ ಇವಾಗ ತನಕ ಕ್ರಿಯೇಟ್ ಮಾಡಿದ್ದೇವೆ ಅದರಲ್ಲಿ ಕಾಮನ್ ಆಗಿ ಬರುವಂಥ ಕೆಲವು ಕ್ವಶನ್ಸ್ಗಳನ್ನ ನಾನು ಆನ್ಸರ್ ಮಾಡ್ತೇನೆ. ಸೊ ಫಸ್ಟ್ ಕ್ವಶನ್ ಬಂದುಬಿಟ್ಟು ನವೀನ್ ಚಂದ್ರ ಅವ್ರದ್ದು. ಸರ್, I have done my MBA in 2015 and I have 4 years experience in admin and accounting. I'm confused which module to pick in SAP. ಸೊ ಇದೊಂದು ಕ್ವಶನ್ ಬಂದುಬಿಟ್ಟು SAP ರಿಲೇಟೆಡ್ ಕ್ವಶನ್ ಆಗಿದೆ. ಸೊ ನವೀನ್ ಚಂದ್ರ ಅವರು ಹೇಳಿರುವಂಥದ್ದು. ಸೊ ಅವರು ಹೇಳ್ತಾ ಇದ್ದಾರೆ, ಅವರು MBA ಗ್ರ್ಯಾಜುಯೇಟ್ ಮತ್ತು 5 years ಏನು ಎಕ್ಸ್ಪೀರಿಯನ್ಸ್ ಇದೆ ಅಕೌಂಟಿಂಗ್ ಮತ್ತು ಮ್ಯಾನೇಜ್ಮೆಂಟಲ್ಲಿ ಅವರು ವರ್ಕ್ ಮಾಡಿದ್ದಾರೆ. ಅವರು SAPಯಲ್ಲಿ ಯಾವ ಮಾಡ್ಯೂಲ್ನ ಮಾಡ್ಬೋದು ಅಂತ ಕೇಳ್ತಾ ಇದ್ದಾರೆ. ನೋಡಿ ನವೀನ್ ಚಂದ್ರ ಅವರೇ, ನೀವು ಆ್ಯಕ್ಚುಲಿ MBA ಗ್ರ್ಯಾಜುಯೇಟ್ ಮತ್ತು ನಿಮಗೆ ಆಲ್ರೆಡಿ ಅಕೌಂಟಿಂಗ್ ಅಂದರೆ ಫಿನಾನ್ಸ್ ಆ್ಯಸ್ ವೆಲ್ ಆಸ್ ಮ್ಯಾನೇಜ್ಮೆಂಟ್ ಎಕ್ಸ್ಪೀರಿಯನ್ಸ್ ಇದೆ. ಸೊ ನೀವು ಡೆಫಿನೆಟ್ ಆಗಿ ಈ SAPಯಲ್ಲಿ 2 ಮಾಡ್ಯೂಲ್ನ ಮಾಡ್ಬೋದು. ಒಂದು ಫೈನಾನ್ಷಿಯಲ್ ಅಕೌಂಟಿಂಗ್ ಕಂಟ್ರೋಲಿಂಗ್ FICO, ಇನ್ನೊಂದು HCM ಹ್ಯೂಮನ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್, ಈ ಮಾಡ್ಯೂಲ್ನ ಮಾಡ್ಬೋದು. ಸೊ ಇವಾಗ ನೀವು ಎರಡರಲ್ಲಿ ಯಾವ್ದು ಮಾಡ್ಯೂಲ್ ಮಾಡಬೇಕು ಅಂತ ನಿಮಗೆ ಕನ್ಫ್ಯೂಷನ್ ಇದ್ದರೆ ನೋಡಿ, ನಿಮ್ಮ ಸ್ಟ್ರೆಂತ್ನ ನೀವು ಐಡೆಂಟಿಫೈ ಮಾಡ್ಕೊಳ್ಳಿ. ನೀವು ಫಿನಾನ್ಸ್ ಸೆಕ್ಟ್ರಲ್ಲಿ ಒಳ್ಳೆ ನಿಮ್ಮ ಕಾನ್ಫಿಡೆನ್ಸ್ ಜಾಸ್ತಿ ಇದೆಯಾ, ಆರ್ಎಲ್ಸ್ ಮ್ಯಾನೇಜ್ಮೆಂಟ್ ಸೆಕ್ಟ್ರಲ್ಲಿ ನಿಮ್ಮ ಕಾನ್ಫಿಡೆನ್ಸ್ ಜಾಸ್ತಿ ಇದೆಯಾ ಅನ್ನುವಂಥದ್ದು. ಸೊ ಇದು ಮ್ಯಾಟ್ರ್ ಆಗುತ್ತೆ. ಸೊ ನಿಮಗೆ ಯಾವುದ್ರಲ್ಲಿ ಕಾನ್ಫಿಡೆನ್ಸ್ ಜಾಸ್ತಿ ಇದೆ ನೀವು ಅವಾಗ ಅದರ ಹಾಗೆ ನೀವು FICO ಮಾಡ್ಯೂಲ್ನ ತಗೋಬೋದು, ಆರ್ಎಲ್ಸ್ HCM ಮಾಡ್ಯೂಲ್ನ ತಗೋಬೋದು. ಬಟ್ ನಿಮಗೆ ಬೆಟರ್ ನೀವು 2 ಮಾಡಿದ್ರೂ ನಿಮಗೆ ಡೆಫಿನೆಟ್ ಆಗಿ ಆಪ್ಷನ್ಸ್ಗಳು ಜಾಸ್ತಿ ಸಿಗುತ್ತೆ. ನೀವು 2 ಮಾಡ್ಯೂಲ್ನ ಬೇಕಾದರೂ ಮಾಡ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್ಸ್ ಬಂದುಬಿಟ್ಟು ಸಚಿನ್ ಅವ್ರದ್ದು. ಸೊ ಆನ್ಲೈನ್ ಕ್ಲಾಸ್ ಹೇಗೆ ಜಾಯಿನ್ ಆಗೋದು? ಸೊ ನೀವು ಸಪೋಸ್ ನಮ್ಮ ಇನ್ಸ್ಟಿಟ್ಯೂಟಿಂದ ಪ್ರೊವೈಡ್ ಮಾಡುವಂಥ ಯಾವುದೇ ಕೋರ್ಸ್ ಆನ್ಲೈನ್ ಟ್ರೈನಿಂಗ್ ತೊಗೊಳ್ಳಿಕ್ಕೆ ಇಷ್ಟಪಡ್ತೀರ ಅಂತಾದರೆ ಡೆಫಿನೆಟ್ ಆಗಿ ನಮ್ಮನ್ನು ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾವು ಅಟ್ಯಾಚ್ ಮಾಡಿರ್ತೇವೆ. ಸೊ ಫಸ್ಟಿಗೆ ನೀವು ಏನು ಮಾಡ್ಬೋದು, ಸಪೋಸ್ ನಿಮಗೆ ಆನ್ಲೈನ್ ಇದು ಸಹ ತುಂಬ ಕಾಮನ್ ಆಗಿ ಕೇಳಿ ಬರುವಂಥ ಒಂದು ಕ್ವಶನ್ಸ್, ಸರ್ ಆನ್ಲೈನ್ ಕ್ಲಾಸಸ್ ಎಫೆಕ್ಟಿವ್ ಆಗಿ ಇರ್ತದ, ಆರ್ ಎಲ್ಸ್ ನಮಗೆ ಆನ್ಲೈನ್ ಕ್ಲಾಸ್ ಎಫೆಕ್ಟಿವ್ ಆಗಿ ಇರ್ತದ, ನಮಗೆ ಅದು ಬೆನಿಫಿಟ್ ಆಗಿರ್ತದೆ? ಇದು ಸಹ ಒನ್ ಆಫ್ ದ ಕಾಮನ್ ಕ್ವಶನ್ಸ್. ಸೊ ಸಚಿನ್ ಅವ್ರಿಗೆ ಮತ್ತು ಎಲ್ರಿಗೂ ಯಾರಿಗೆ ಈ ರೀತಿ ಡೌಟ್ಸ್ ಇದೆ, ಆನ್ಲೈನಿಂದ ಟ್ರೈನಿಂಗ್ ಎಫೆಕ್ಟಿವ್ ಆಗಿ ಸಿಗ್ತದ ಅನ್ನುವಂಥವ್ರಿಗೆ ನಾನು ಕೆಲವೊಂದು ಸಜೆಷನ್ಸ್ ಕೊಡ್ತೇನೆ. ಸೊ ಆನ್ಲೈನಿಂದನೂ ಯಾವುದೇ ಒಂದು ಕೋರ್ಸ್ ಕಲಿಬೋದಾ ಅನ್ನುವಂಥ ಕ್ವಶನ್ಗೆ ನನ್ನ ಒಂದು ಆನ್ಸರ್ ಡೆಫಿನೆಟ್ ಆಗಿ ಆನ್ಲೈನ್ದಿಂದನೂ ನಾವು ಕೆಲವು ಕೋರ್ಸಸ್ಗಳನ್ನ ಕಲಿಬೋದು. ಓಕೆ, ಸೊ ಬಟ್ ಇದು ಡಿಪೆಂಡ್ ಆಗುತ್ತೆ ಸ್ಟೂಡೆಂಟಿಂದ ಸ್ಟೂಡೆಂಟ್ಗೆ. ಇವಾಗ ಕೆಲವರು ಸ್ಟೂಡೆಂಟ್ಸ್ಗೆ ಯಾವ ರೀತಿ ಇರುತ್ತೆ ಅಂದರೆ, ಒಂದು ಅವರ ಪ್ಲೇಸಲ್ಲಿ ಒಳ್ಳೆ ಇಂಟರ್ನೆಟ್ ಕನೆಕ್ಟಿವಿಟಿ ಇರುತ್ತೆ, ಕಂಪ್ಯೂಟರ್ ಇಲ್ಲ, ಲ್ಯಾಪ್ಟಾಪ್ ಇದೆ. ಸೊ ಈ ರೀತಿ ಇದ್ದರೆ ಅವ್ರಿಗೆ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ, ಅವರು ಆನ್ಲೈನ್ ಎಜುಕೇಷನ್ ಮಾಡ್ಬೋದು ಅನ್ನುವಂಥದ್ದು. ಸೆಕೆಂಡ್ ಬಂದುಬಿಟ್ಟು ಕೆಲವು ಸ್ಟೂಡೆಂಟ್ಸ್ಗಳು ಸ್ಲೋ ಲರ್ನರ್ ಆಗಿರ್ತಾರೆ, ಕೆಲವರು ಫಾಸ್ಟ್ ಲರ್ನರ್ ಆಗಿರ್ತಾರೆ. ಇವಾಗ ಫಾಸ್ಟ್ ಲರ್ನರ್ಗೆ ಡೆಫಿನೆಟ್ ಆಗಿ ನೀವು ಆನ್ಲೈನ್ ಎಜುಕೇಷನ್ ತಗೋಬೋದು. ಅದೇ ಸ್ಲೋ ಲರ್ನರ್ಗೆ ಯಾವ ರೀತಿ ಆಗುತ್ತೆ ಅಂದರೆ, ಅವನಿಗೆ ತುಂಬ ಕ್ವಶನ್ಸ್ ಅವ್ನು ಕೇಳ್ತಾನೆ,
ಅವನಿಗೆ ಟ್ರೈನರ್ ಜೊತೆ ಇಂಟ್ರ್ಯಾಕ್ಷನ್ ಜಾಸ್ತಿ ಬೇಕು, ಈ ರೀತಿ ಇದ್ದರೆ ಡೆಫಿನೆಟಾಗಿ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಆನ್ಲೈನ್ ಟ್ರೈನಿಂಗಲ್ಲೇ. ನಿಮಗೆ ಒಂದು ಟಿಪ್ಸ್ ಕೊಡ್ತೇನೆ, ಸಪೋಸ್ ನಿಮಗೆ ಆನ್ಲೈನ್ ಟ್ರೈನಿಂಗ್ ಮಾಡ್ಬೋದಾ ಇಲ್ವಾ ಅನ್ನುವಂಥದ್ದು. ಸೊ ನೀವು ಏನು ಮಾಡ್ಬೋದು ಅಂದರೆ, ಯಾವುದೇ ಒಂದು ಕೋರ್ಸ್ ಆನ್ಲೈನ್ ತಗೊಳ್ಳೋ ಮುಂಚೆ ನೀವು ಫ್ರೀ ಡೆಮೋ ಕ್ಲಾಸ್ನ ಕೇಳ್ಬೋದು. ಓಕೆ, ಫ್ರೀ ಡೆಮೋ ಕ್ಲಾಸ್ ತೊಗೊಳ್ಳಿ, ಮೇ ಬಿ 1 to 3 ಕ್ಲಾಸಸ್ ತೊಗೊಳ್ಳಿ. 1 to 3 ಕ್ಲಾಸಸ್ಸಲ್ಲಿ ನಿಮಗೆ ಡೆಫಿನೆಟಾಗಿ ಗೊತ್ತಾಗುತ್ತೆ ನಿಮಗೆ ಈ ಒಂದು ಆನ್ಲೈನ್ ಮಾಡ್ಯೂಲ್ ನಿಮಗೆ ಸೂಟೇಬಲ್ ಅಂತ. ಸೊ ಅದರ ನಂತರ ನೀವು ಡಿಸೈಡ್ ಮಾಡ್ಬೋದು ನೀವು ಯಾವುದೇ ಒಂದು ಆನ್ಲೈನ್ ಕೋರ್ಸಸ್ ತಗೊಳ್ಳೋದ್ರ ಮೇಲೆ. ಆನ್ಲೈನಲ್ಲಿ ಎರಡು ಮೆಥಡ್ಸ್ಗಳಿದೆ, 3 ಮೆಥಡ್ ಇದೆ ಆ್ಯಕ್ಚುಲಿ. ಒಂದು ಲೈವ್ ಟ್ರೈನಿಂಗ್, ಇನ್ನೊಂದು ರೆಕಾರ್ಡೆಡ್ ವಿಡಿಯೋಸು, ಇನ್ನೊಂದು ಹೈಬ್ರಿಡ್ ಮಾಡ್ಯೂಲ್ ಅಂತ. ಸೊ ಇದು 3 ಮಾಡ್ಯೂಲ್ಸ್ಗಳು ಬರುತ್ತೆ. ಸೊ ಲೈವ್ ಅಂದರೆ ಆಬ್ವಿಯಸ್ಲಿ ಟ್ರೈನರ್ ಏನಿದೆ ಸ್ಟೂಡೆಂಟ್ ಜೊತೆ ಲೈವ್ ಆಗಿ ಇಂಟ್ರಾಕ್ಷನ್ ಮಾಡ್ತಾ ಇರ್ತಾನೆ. ಅಲ್ಲಿ ನಿಮಗೆ 2-way ಕಮ್ಯುನಿಕೇಷನ್ ಇರುತ್ತೆ. ನಿಮಗೆ ಅಟ್ ದ ಸ್ಪಾಟ್ ನಿಮಗೆ ಏನಾದರೂ ಡೌಟ್ಸ್ ಇದೆ ಅದನ್ನು ನೀವು ಕ್ಲಾರಿಫೈ ಮಾಡ್ಕೋಬೋದು. ಸೊ ಇದೊಂದು ಅಡ್ವಾಂಟೇಜ್ ಲೈವ್ ಟ್ರೈನಿಂಗಲ್ಲಿ ಇರುತ್ತೆ. ಬಟ್ ಅಗೇನ್ ಅಲ್ಲಿ ಟ್ರೈನರ್ ಏನಿದ್ದಾನೆ ಬರೀ ಒಬ್ಬ ಸ್ಟೂಡೆಂಟ್ ಜೊತೆ ಲೈವಲ್ಲಿ ಇರಲ್ಲ. ಅಲ್ಲಿ ಮೇ ಬಿ 5-10 ಲೈಕ್ ತುಂಬ ಜನ ಸ್ಟೂಡೆಂಟ್ಸ್ ಅಟ್ ಎ ಟೈಮ್ ಕ್ಲಾಸ್ ತಗೊಳ್ತಾ ಇರೋದ್ರಿಂದ ಮೇ ಬಿ ಅವರು ಇಂಟ್ರ್ಯಾಕ್ಷನ್ ಮಾಡಲಿಕ್ಕೆ ಕಷ್ಟ. ಸೊ ಇದೊಂದು ಡಿಸಡ್ವಾಂಟೇಜ್ ಇರುತ್ತೆ ಬ್ಯಾಚ್ ಲೈವ್ ಟ್ರೈನಿಂಗಲ್ಲಿ. ನೆಕ್ಸ್ಟ್ ಲೈವ್ ಟ್ರೈನಿಂಗಲ್ಲಿ ಅಗೇನ್ ಮೇ ಬಿ ಕೆಲವರು 1-to-1 ಲೈವ್ ಟ್ರೈನಿಂಗ್ ಕೊಡ್ತಾರೆ. ಸೊ ಇದು ಮೋಸ್ಟ್ ಪ್ರಿಫರೇಬ್ಲಿ. ಬಟ್ ನನಗೆ ಅನಿಸಿದಾಗೆ 1-to-1 ಟ್ರೈನಿಂಗ್, ಲೈವ್ ಟ್ರೈನಿಂಗ್ ತುಂಬ ಕಮ್ಮಿ. ಯಾಕಂದರೆ ಆ ಟೈಮಲ್ಲಿ ಆ ಟ್ರೈನರ್ಗೆ ಬರೀ ಒಬ್ಬ ಸ್ಟೂಡೆಂಟ್ ಮೇಲೆ ಫೋಕಸ್ ಮಾಡಬೇಕು. ಇನ್ಕಮ್ ಇದರಲ್ಲಿ ನೋಡೋದಾದರೆ ಅವನಿಗೆ ಅಷ್ಟು ಬೆನಿಫಿಟ್ ಆಗಲ್ಲ. ಸೊ ನಾನು 1-to-1 ಟ್ರೈನಿಂಗ್ ಮೋಸ್ಟ್ಲಿ ಟ್ರೈನರ್ಸ್ಗಳು ಜಾಸ್ತಿ ಪ್ರಿಫರ್ ಮಾಡಲ್ಲ. ಬಟ್ ಆ ರೀತಿ ಕೊಡ್ತಾರಂತಾದರೆ ನೀವು ಡೆಫಿನೆಟ್ಟಾಗಿ 1-to-1 ಟ್ರೈನಿಂಗ್ನ ತಗೋಬೋದು. ನೆಕ್ಸ್ಟ್ ಸೆಕೆಂಡ್ ಆನ್ಲೈನ್ ಟ್ರೈನಿಂಗ್ ಮೋಡ್ ಬಂದುಬಿಟ್ಟು ರೆಕಾರ್ಡೆಡ್ ವಿಡಿಯೋಸ್ಗಳು. ಸೊ ನೋಡಿ, ರೆಕಾರ್ಡೆಡ್ ವಿಡಿಯೋಸ್ಗಳಲ್ಲಿ ಒಂದು ಅಡ್ವಾಂಟೇಜ್ ಏನಂದರೆ ನಿಮಗೆ ಅದರ ಕೋರ್ಸ್ ಫೀಸ್ ಏನಿದೆ ತುಂಬ ಕಮ್ಮಿ ಇರುತ್ತೆ ಕಂಪೇರ್ ಟು ಲೈವ್ ಟ್ರೈನಿಂಗ್. ಇವಾಗ ಲೈವ್ ಟ್ರೈನಿಂಗ್ಗೆ ಸಪೋಸ್ ಯಾವುದೇ ಒಂದು ಕೋರ್ಸ್ ಫೀಸ್ 5,000 ಇದ್ದರೆ, ಅದೇ ರೆಕಾರ್ಡೆಡ್ ವಿಡಿಯೋಸ್ಗೆ ಬಂದುಬಿಟ್ಟು ಅದು ಆಲ್ಮೋಸ್ಟ್ 9 ಟೈಮ್ಸ್ ಕಮ್ಮಿ ಇರುತ್ತೆ. ಅಂದರೆ 500 ರೂಪೀಸ್ ಒಳಗಡೆ ಇರುತ್ತೆ. ಈ ರೀತಿಯಾಗಿ ಎವ್ರೇಜ್ ಏನು ಕೋರ್ಸ್ ಫೀಸ್ ಇರುತ್ತೆ ರೆಕಾರ್ಡೆಡ್ ವಿಡಿಯೋಸಲ್ಲಿ. ಇವಾಗ ರೆಕಾರ್ಡೆಡ್ ವಿಡಿಯೋಸಲ್ಲಿ ಒಂದು ಅಡ್ವಾಂಟೇಜ್ ಅಂದರೆ ಆಬ್ವಿಯಸ್ಲಿ ಫೀಸ್ ಕಮ್ಮಿ ಇರುತ್ತೆ. ಬಟ್ ಡಿಸಡ್ವಾಂಟೇಜ್ ಏನಂದರೆ ನೀವು ಯಾವುದೇ ರೀತಿ ಲೈವ್ ಇಂಟರಾಕ್ಷನ್ ಟ್ರೈನರ್ ಜೊತೆ ಇರಲ್ಲ. ಸಪೋಸ್ ನಿಮ್ಗೆ ಏನಾದರೂ ಡೌಟ್ಸ್ ಇದೆ ಅಂತಾದರೆ ನೀವು ಮೇ ಬಿ ವಾಟ್ಸಪ್ ಚಾಟ್, ಇಲ್ಲದಿದ್ದರೆ ಮೆಸೇಜ್, ಟೆಕ್ಸ್ಟ್ ಮೆಸೇಜಿಂಗ್, ಇಮೇಲಿಂಗ್, ಈ ರೀತಿ ಕಮ್ಯುನಿಕೇಷನ್ ಥ್ರೂ ನೀವು ಡೌಟ್ಸ್ ಕ್ಲಿಯರ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಥರ್ಡ್ ಮಾಡ್ಯೂಲ್ ಬಂದುಬಿಟ್ಟು ಹೈಬ್ರಿಡ್ ಮಾಡ್ಯೂಲ್. ಹೈಬ್ರಿಡಲ್ಲಿ ಒಂದು ನಿಮಗೆ ರೆಕಾರ್ಡೆಡ್ ವಿಡಿಯೋಸ್ಗಳಲ್ಲಿ ನಿಮಗೆ ಟ್ರೈನಿಂಗ್ ಪ್ರೊವೈಡ್ ಮಾಡ್ತಾರೆ. ಬಟ್ ವೀಕ್ಲಿ 1 or 2 or 3 ಸೆಷನ್ಸ್ಗಳು ಲೈವ್ ಟ್ರೈನಿಂಗು ಇರುತ್ತೆ. ಸೊ ಇದಕ್ಕೆ ಹೈಬ್ರಿಡ್ ಮಾಡ್ಯೂಲ್ ಅಂತ ಹೇಳ್ತಾರೆ. ಹಾಗೇನು ಇಲ್ಲಿ ಏನು ಕೋರ್ಸ್ ಫೀಸ್ ಏನಿದೆ ರೀಸನೇಬಲ್ ಆಗಿರ್ಬೋದು. ಸೊ ಇದು ಸಹ ಒಳ್ಳೆ ಒಂದು ಮಾಡ್ಯೂಲ್. ಸೊ ನಿಮಗೆ ಫೀಸ್ ಕಮ್ಮಿ ಬೇಕು, ಬಟ್ ಅಗೇನ್ ನಿಮಗೆ ಟ್ರೈನರ್ ಜೊತೆ ಇಂಟ್ರಾಕ್ಷನ್ ಬೇಕು ಅಂತಾದರೆ ನೀವು ಈ ಹೈಬ್ರಿಡ್ ಮಾಡ್ಯೂಲ್ಗೆ ಹೋಗ್ಬೋದು. ಸೊ ಟ್ಯಾಲಿ ಮಾಡೋದ್ರಿಂದ ನನಗೆ ಅಕೌಂಟಿಂಗ್ ಸೆಕ್ಟ್ರಲ್ಲಿ ಜಾಬ್ ಸಿಗ್ತದ, ಆಮೇಲೆ MNC ಕಂಪನೀಸ್ಗಳಲ್ಲಿ ಜಾಬ್ ಸಿಗ್ತದ ಅನ್ನುವಂಥದ್ದು. ಸೊ ಇದು ಕಾಮನ್ ಆಗಿ ಬರುವಂಥ ಕ್ವಶನ್ನು. ಟ್ಯಾಲಿ ಅಂದರೆ BCom MCom ಗ್ರ್ಯಾಜುಯೇಟ್ಸ್ ಯಾರು ಟ್ಯಾಲಿ ಮಾಡಿರ್ತಾರೆ ಇವರು ಕೇಳುವಂಥ ಕ್ವಶನ್ಸ್. ಸೊ ನೋಡಿ, ಟ್ಯಾಲಿ obviously one of the accounting software which is used widely. ಸೊ ವೈಡ್ ಆಗಿ ಎಲ್ಲ ಕಂಟ್ರೀಸ್ಗಳಲ್ಲಿ ಎಲ್ಲ ಜಾಸ್ತಿಯಾಗಿ ಯೂಸ್ ಆಗುವಂಥ ಒಂದು ಕಾಮನ್ ಅಕೌಂಟಿಂಗ್ ಸಾಫ್ಟ್ವೇರ್ ಆಗಿದೆ. ಬಟ್ ಇಲ್ಲಿ ಒಂದು ಕ್ವೆಶನ್ ಬರುತ್ತೆ, ಟ್ಯಾಲಿ ಮಾಡೋದ್ರಿಂದ ನಿಮಗೆ ಅಕೌಂಟಿಂಗ್ ಜಾಬ್ ಸಿಗ್ತದ ಅನ್ನುವಂಥದ್ದು. ಸೊ ಈ ಒಂದು ಅಪ್ಲಿಕೇಶನ್ ಮೇನಾಗಿ ಸ್ಮಾಲ್ ಸ್ಕೇಲ್, ಮಿಡಲ್ ಸ್ಕೇಲ್ ಇಂಡಸ್ಟ್ರೀಸ್ಗಳಲ್ಲಿ ಜಾಸ್ತಿಯಾಗಿ ಯೂಸ್ ಮಾಡ್ತಾರೆ. ಬಟ್ ಇದು ಬಂದುಬಿಟ್ಟು ಇವಾಗ ಸಪೋಸ್ ಯಾವುದೇ ಒಂದು ಆರ್ಗನೈಸೇಷನ್, ಸಪೋಸ್ ನಾನೇ ಒಂದು ಆರ್ಗನೈಸೇಷನ್, ನಾನೊಂದು ಇಂಡಸ್ಟ್ರಿ, ನಾನು ಸಪೋಸು ನನ್ನ ಒಂದು ಅಕೌಂಟಿಂಗ್ ಸೆಕ್ಟರ್ನ ಹ್ಯಾಂಡಲ್ ಮಾಡಲಿಕ್ಕೆ ಯಾವುದೇ ಒಬ್ಬ ಕ್ಯಾಂಡಿಡೇಟ್ನ ನಾನು ಹುಡುಕ್ತೀನಿ ಅಂತ ಆದರೆ ನಾನು ಬರೀ ಅವನಿಗೆ ಟ್ಯಾಲಿ ಗೊತ್ತಿದೆ ಅಂತ ನಾನು ಹೈರ್ ಮಾಡಲ್ಲ. ನಾನೇನು ಮಾಡ್ತೀನಿ ಅಂದರೆ, ನನ್ನ ಅಕೌಂಟಿಂಗ್ ಅನ್ನುವಂಥದ್ದು ಒಂದು ಇಂಡಸ್ಟ್ರಿನ ತುಂಬ ಇಂಪಾರ್ಟೆಂಟ್ ಆದ ಒಂದು ಪಿಲ್ಲರ್ ಆಗಿರುತ್ತೆ, ಸೆಗ್ಮೆಂಟ್ ಆಗಿರುತ್ತೆ. ಸೊ ತುಂಬ ಸೆನ್ಸಿಟಿವ್ ಆದ ಒಂದು ಸೆಗ್ಮೆಂಟ್ಸ್ ಆಗಿರುತ್ತೆ ಯಾವುದೇ ಒಂದು ಇಂಡಸ್ಟ್ರಿಯಲ್ಲಿ. ಸೊ ಆದ್ದರಿಂದ ನಾನು ಮ್ಯಾಕ್ಸಿಮಮ್ ಏನು ಮಾಡ್ತೇನೆ ಅಂದರೆ, ಅಕೌಂಟಿಂಗಲ್ಲಿ ಎಕ್ಸ್ಪೀರಿಯನ್ಸ್ ಇರೋ ಕ್ಯಾಂಡಿಡೇಟ್ನ ನಾನು ಫಸ್ಟ್ ಪ್ರಿಫರೆನ್ಸ್ ಕೊಡ್ತೇನೆ. ಅಕೌಂಟಿಂಗಲ್ಲಿ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಇರಬೇಕು, ಪ್ಲಸ್ ಟ್ಯಾಲಿ ಮಾಡಿದರೆ ನಾನು ಪ್ರಿಫರ್ ಕೊಡ್ತೇನೆ. ಅಗೇನ್ ನಾನು ನನ್ನ ಇಂಡಸ್ಟ್ರಿಯಲ್ಲಿ ಟ್ಯಾಲಿ ಸಾಫ್ಟ್ವೇರ್ ಯೂಸ್ ಮಾಡ್ತಾ ಇದ್ದರೆ ಮಾತ್ರ. ಅಗೇನ್ ನನ್ನ ಮೇನ್ ಪ್ರಿಫರೆನ್ಸ್ ಅವನಿಗೆ ಅಕೌಂಟಿಂಗ್ ನಾಲೆಡ್ಜ್ ಇರಬೇಕು.
ಸೊ ಇವಾಗ ಮೇನಾಗಿ ಎಲ್ಲ ಇಂಡಸ್ಟ್ರಿಯಲ್ಲಿ ಟ್ಯಾಲಿ ಯೂಸ್ ಮಾಡ್ತಾರೆ ಅಂತ ಹೇಳಲಿಕ್ಕಾಗಲ್ಲ. ಬೇರೆ ಬೇರೆ ಸಾಫ್ಟ್ವೇರ್ಗಳಿದೆ. ಟ್ಯಾಲಿ ಬಿಟ್ಟು ತುಂಬ ಸಾಫ್ಟ್ವೇರ್ಗಳಿದೆ, ಅಕೌಂಟಿಂಗ್ ರಿಲೇಟೆಡ್, ಬಿಸಿ, ಪೀಚ್ಟ್ರಿ, ಕ್ವಿಕ್ ಬುಕ್, ಈ ರೀತಿ ಬೇರೆ ಬೇರೆ ಸಾಫ್ಟ್ವೇರ್ಗಳಿದೆ. ಇವಾಗ ತುಂಬ ಸ್ಟಾರ್ಟಪ್ ಕಂಪನೀಸ್ಗಳು ಇನ್ವೆಂಟ್ರಿ ಸಾಫ್ಟ್ವೇರ್ಸ್ಗಳನ್ನೆಲ್ಲ ಕ್ರಿಯೇಟ್ ಮಾಡಿದ್ದಾರೆ. ಬಟ್ ಯಾವುದೋ ಒಂದು ಇಂಡಸ್ಟ್ರಿಯ ಮೇನ್ ಇಂಟೆನ್ಷನ್ ಏನಾಗಿರುತ್ತೆ ಅಂದರೆ, ಅವನಿಗೆ ಯಾವುದೋ ಒಂದು ಕ್ಯಾಂಡಿಡೇಟ್ ಅಕೌಂಟಿಂಗ್ ಜಾಬ್ ಅವನ ಒಂದು ಅಕೌಂಟಿಂಗ್ ಸೆಗ್ಮೆಂಟ್ ಹ್ಯಾಂಡಲ್ ಮಾಡಬೇಕಾದ್ರೆ ಅವ್ನು ಮೇನ್ ಆಗಿ ನೋಡುವಂಥದ್ದು ಅವನಿಗೆ ಅಕೌಂಟಿಂಗಲ್ಲಿ ಎಕ್ಸ್ಪೀರಿಯನ್ಸ್ ಇದೆಯಾ ಅನ್ನುವಂಥದ್ದು. ಹಾಗಾದರೆ ಇವಾಗ ಒಬ್ಬ ಫ್ರೆಷರ್ ಅಕೌಂಟಿಂಗಲ್ಲಿ ಜಾಬ್ ತಗೋಬೇಕಾದ್ರೆ ಏನು ಮಾಡಬೇಕು ಅನ್ನುವಂಥದ್ದು ನೋಡಿ. ನಿಮ್ಮ ಒಂದು ಗ್ರ್ಯಾಜುಯೇಷನ್ ಟೈಮಲ್ಲಿ BCom ಇರ್ಬೋದು, MCom ಇರ್ಬೋದು, ನೀವು ಏನು ಮಾಡ್ತೀರಾ, ಅಕೌಂಟಿಂಗ್ ರಿಲೇಟೆಡ್ ಕಲಿತಾ ಇರ್ತೀರ. ಬಟ್ ಇದು ಮ್ಯಾಕ್ಸಿಮಮ್ ಥಿಯರಿಟಿಕಲ್ ಆಗಿರುತ್ತೆ. ಸೊ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಒಬ್ಬ ಫ್ರೆಷರ್ಗೆ ನೀವು ಟ್ಯಾಲಿ ಮಾಡಿ ಇಲ್ಲ ಯಾವುದಾದ್ರೂ ಅಕೌಂಟಿಂಗ್ ಸಾಫ್ಟ್ವೇರ್ನ ಕಲೀರಿ. ನಿಮಗೆ ಯಾವ ರೀತಿ ಒಂದು ಸಾಫ್ಟ್ವೇರ್ ಇರುತ್ತೆ, ಅದರ ಒಂದು ಇಂಟರ್ಫೇಸ್ ಯಾವ ರೀತಿ ಇರುತ್ತೆ, ಇದರ ಒಂದು ನಾಲೆಜ್ ನಿಮಗೆ ಸಿಗುತ್ತೆ. ಬಟ್ ಅದರ ಜೊತೆ ಮೇಯ್ನಾಗಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಟ್ರೈನಿಂಗ್ ಎಲ್ಲಾದರೂ ಸಿಗ್ತಾ ಇದೆಯಾ ಅಂತ ನೋಡಿ. ಓಕೆ, ಇಂಟರ್ನ್ಶಿಪ್ ಮಾಡಲಿಕ್ಕೆ ಟ್ರೈ ಮಾಡಿ. ಯಾಕಂದರೆ ನಿಮಗೆ ಯಾವ ರೀತಿ GST, IT ರಿಟರ್ನ್, PF, ESI ಇದರ ಬಗ್ಗೆ ಒಂದು ಥಿಯರಿಟಿಕಲ್ ನಾಲೆಜ್ ಇದ್ದರೆ ಸಾಕಾಗಲ್ಲ. ಇದರ ಒಂದು ಪ್ರಾಕ್ಟಿಕಲ್ ನಾಲೆಜ್ ಇರಬೇಕು. ಇದೆಲ್ಲ ಸೈಟ್ಸಲ್ಲಿ ಯಾವ ರೀತಿ ಟ್ರಾನ್ಸಾಕ್ಷನ್ ಮಾಡುವಂಥದ್ದು, ಇದ್ರ ಬಗ್ಗೆ ಒಂದು ಪ್ರಾಕ್ಟಿಕಲ್ ಆದ ನಾಲೆಜ್ ನಿಮಗೆ ಬೇಕಾಗುತ್ತೆ. ಸೊ ಈ ರೀತಿ ಟ್ರೈನಿಂಗ್ ಯಾವ ಇನ್ಸ್ಟಿಟ್ಯೂಟ್ ಪ್ರೊವೈಡ್ ಮಾಡ್ತಾ ಇದೆ ನೋಡ್ಕೊಳ್ಳಿ, ಅಲ್ಲಿ ಹೋಗಿ ಟ್ರೈನಿಂಗ್ ತೊಗೊಳ್ಳಿ. ಇಂಟರ್ನ್ಶಿಪ್ ಸಿಕ್ಕಿದ್ರೆ ತುಂಬ ಬೆಟರ್. ಸೊ ಈ ರೀತಿ ಮಾಡೋದ್ರಿಂದ ಇವನ್ ಫ್ರೆಷರ್ ಅವನ ಒಂದು ರೆಸ್ಯೂಮ್ನ ಒಬ್ಬ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ ಥರ ಅಪ್ಡೇಟ್ ಮಾಡಿಕೊಂಡು ನೀವು ಅಕೌಂಟಿಂಗ್ ಪೋಸ್ಟ್ಗೆ ಡೆಫಿನೆಟ್ ಆಗಿ ಟ್ರೈ ಮಾಡ್ಬೋದು. ನೆಕ್ಸ್ಟ್ ಕಾಮನ್ ಆಗಿ ಬರುವಂಥ ಕ್ವಶನ್ ಬಂದುಬಿಟ್ಟು ಡಿಜಿಟಲ್ ಮಾರ್ಕೆಟಿಂಗ್ ಮತ್ತು ಗ್ರಾಫಿಕ್ ಡಿಸೈನಿಂಗ್ ಸೆಗ್ಮೆಂಟಲ್ಲಿ ಇರುವಂಥದ್ದು. ಸರ್, ನಾನು ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿಲ್ಲ, ಈವನ್ ಕೆಲವರು PUCನೂ ಮಾಡಿರಲ್ಲ. ಬಟ್ ನನಗೆ ಡಿಸೈನಿಂಗ್ ಮತ್ತು ಈ ರೀತಿ ಸೆಕ್ಟ್ರಲ್ಲಿ ಇಂಟ್ರೆಸ್ಟ್ ಇದೆ. ನನಗೆ ಈ ಒಂದು ಗ್ರಾಫಿಕ್ ಡಿಸೈನಿಂಗ್ ಆರ್ ಡಿಜಿಟಲ್ ಮಾರ್ಕೆಟಿಂಗ್ ಸೆಕ್ಟ್ರಲ್ಲಿ ಜಾಬ್ ಸಿಗ್ತದಾ, ನನ್ನೊಂದು ಕ್ಯಾರಿಯರ್ ಗ್ರೋ ಮಾಡುವಂಥದ್ದು, ಇದು ಸಹ ಒನ್ ಆಫ್ ದ ಕಾಮನ್ ಕ್ವೆಶನ್ಸ್ ನನಗೆ ಜಾಸ್ತಿಯಾಗಿ ಬರುವಂಥದ್ದು. ನಿಮ್ಮ ಗ್ರ್ಯಾಜುಯೇಷನ್ ಕಂಪಲ್ಸರಿ ಅಲ್ಲ, ಬಟ್ ಇಲ್ಲಿ ನೀವು ಬರಬೇಕಾದ್ರೆ ನಿಮಗೆ ಮೇನಾಗಿ ಸ್ವಲ್ಪ ಆ ಸೆಕ್ಟ್ರಲ್ಲಿ ಒಂದು ಪ್ಯಾಷನ್ ಇರಬೇಕು, ಇಂಟ್ರೆಸ್ಟ್ ಇರಬೇಕು, ಸ್ಕಿಲ್ ಡೆವಲಪ್ ಮಾಡೋದ್ರ ಬಗ್ಗೆ ನೀವು ಫೋಕಸ್ ಆಗಿರಬೇಕು. ಸೊ ನೀವು ಸ್ವಲ್ಪ ಕ್ರಿಯೇಟಿವಿಟಿ ಎಲ್ಲ ಇದ್ದರೆ ನಿಮ್ಗೆ ಅದು ಪ್ಲಸ್ ಪಾಯಿಂಟ್ ಆಗಿರುತ್ತೆ. ಓಕೆ, ಸೊ ಗ್ರಾಫಿಕ್ ಡಿಸೈನಿಂಗ್, ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಕ್ಯಾರಿಯರ್ ಬಿಲ್ಡ್ ಮಾಡಲಿಕ್ಕೆ ಗ್ರ್ಯಾಜುಯೇಷನ್ ಕಂಪಲ್ಸರಿ ಅಲ್ಲ. ಬಟ್ ನೀವು ಅದರ ರಿಲೇಟೆಡ್ ಯಾವುದಾದ್ರೂ ಒಂದು ಇನ್ಸ್ಟಿಟ್ಯೂಟಲ್ಲಿ 1 year 2 years ಈ ರೀತಿ ಕೋರ್ಸ್ ಮಾಡೋದು ನಿಮ್ಗೆ ಅದು ಪ್ಲಸ್ ಪಾಯಿಂಟ್ ಆಗಿರುತ್ತೆ. ಅಂದರೆ ನಾನು ನೋಡಿದ್ದೇನೆ ತುಂಬ ಜನ ಗ್ರಾಫಿಕ್ ಡಿಸೈನರ್ ಯಾವುದೇ ಇನ್ಸ್ಟಿಟ್ಯೂಟ್ ಹೋಗದೆ ಸೆಲ್ಫ್ ಆಗಿ ಕಲ್ತ್ಕೊಂಡು ಸಹ ಇವಾಗ ಒಳ್ಳೊಳ್ಳೆ ಕಂಪನೀಸಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಓಕೆ ಫ್ರೆಂಡ್ಸ್, ಸೊ ಮೇ ಬಿ ಇದು ತುಂಬ ಕಾಮನ್ ಆಗಿ ಬರುವಂಥ ಕೆಲವು ಕ್ವಶನ್ಸ್ಗಳನ್ನ ನಾನು ಆನ್ಸರ್ ಮಾಡಿದ್ದೇನೆ ಬೇರೆ ಬೇರೆ ಸೆಕ್ಟ್ರಲ್ಲಿ. ಸೊ ಫ್ರೆಂಡ್ಸ್, ಸೊ ಫೈನಲ್ ಆಗಿ ಒನ್ಸ್ ಅಗೇನ್ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಥ್ಯಾಂಕ್ ಯು. ಸೊ ಇದೇ ರೀತಿ ನಮಗೆ ಸಪೋರ್ಟ್ ಮಾಡ್ತಾಯಿರಿ. ನಾವು ಕ್ಯಾರಿಯರ್ ಓರಿಯೆಂಟೆಡ್ ವೀಡಿಯೋಸ್ಗಳನ್ನ ಪೋಸ್ಟ್ ಮಾಡ್ತಾನೆ ಇರ್ತೇವೆ ರೆಗ್ಯುಲರ್ ಇಂಟರ್ವ್ಯೂಲ್ಸಲ್ಲಿ. ಮತ್ತು ನಮ್ಮದು ಕೋರ್ಸ್ ಟ್ರೈನಿಂಗ್ ರಿಲೇಟೆಡ್ ವೀಡಿಯೋಸ್ಗಳನ್ನ ಸಹ ನೋಡಿ, ಸಪೋಸ್ ನಿಮಗೆ ಯೂಸ್ ಇಲ್ಲದಿದ್ದರೂ ಯಾರಿಗೆ ಯೂಸ್ ಆಗ್ಬೋದು ಅವ್ರಿಗೆ ಶೇರ್ ಮಾಡಿ. ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಎವ್ರಿ ಒನ್. ಟೇಕ್ ಕೇರ್. ಬಾಯ್.